ನನ್ನ ಹೆಸರು ಕಮಲಮ್ಮ. ನಾವು ಇಂದು ದರ್ಪಣದ ಬಗ್ಗೆ ಪರಿಚಯ ಮಾಡಿಕೊಳ್ಳುತ್ತಿದ್ದೇವೆ. ಈಗ ನಾವು ದರ್ಪಣ ಎಂದರೆ ಏನಂತ ತಿಳಿದುಕೊಳ್ಳೋಣ. ದರ್ಪಣ ಎಂದರೆ ನಯವಾದ ಮೇಲ್ಮೈಯನ್ನು ಹೊಂದಿರುವ ಪ್ರತಿಬಿಂಬವನ್ನು ಉಂಟು ಮಾಡುವ ವಸ್ತುವನ್ನು ದರ್ಪಣ ಎನ್ನುತ್ತೇವೆ. ದರ್ಪಣದ ವಿಧಗಳು. ದರ್ಪಣದಲ್ಲಿ ಎರಡು ವಿಧಗಳು ಇರುತ್ತವೆ. ಒಂದು ಸಮತಲ ದರ್ಪಣ, ಎರಡನೇದು ಗೋಳೀಯ ದರ್ಪಣ. ಮತ್ತು ಗೋಳೀಯ ದರ್ಪಣದಲ್ಲಿ ಎರಡು ವಿಧಗಳನ್ನು ನಾವು ಕಾಣುತ್ತೇವೆ. ಒಂದು ನಿಮ್ನ ದರ್ಪಣ ಮತ್ತು ಇನ್ನೊಂದು ಪೀನ ದರ್ಪಣ. ನನ್ನ ಹೆಸರು ರಕ್ಷಿತಾ. ನಾನು ನಿಮ್ನ ದರ್ಪಣದ ಬಗ್ಗೆ ಪರಿಚಯ ಮಾಡಿಕೊಡುತ್ತೇನೆ. ನನ್ನ ಹೆಸರು ನಿಂಗಮ್ಮ. ನಾನು ಇಂದು ಪೀನ ದರ್ಪಣದ ಬಗ್ಗೆ ಪರಿಚಯ ಮಾಡಿಕೊಡುತ್ತೇನೆ. ಈಗ ನಾನು ಸಮತಲ ದರ್ಪಣ ಎಂದ್ರೇನು, ಅದರಿಂದ ನಮ್ಗೆ ಏನು ಉಪಯೋಗ ಆಗುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಸಮತಲ ದರ್ಪಣ ಅಂದರೆ ಸಮತಲ ದರ್ಪಣ ಎಂದರೆ ಮೇಲ್ಮೈ ಸಮತಲವಾಗಿರುವುದರಿಂದ ಇದನ್ನು ಸಮತಲ ದರ್ಪಣ ಎಂದು ಕರೆಯುತ್ತೇವೆ. ಇದರಲ್ಲಿ ಪ್ರತಿಬಿಂಬದ ಸ್ವಭಾವ ನೇರ ಮತ್ತು ಮಿಥ್ಯವಾಗಿರುತ್ತದೆ. ಇದು ವಸ್ತುವಿನ ಗಾತ್ರ ಎಷ್ಟಿರುತ್ತದೋ ಅಷ್ಟೇ ಪ್ರತಿಬಿಂಬವು ಇದರಲ್ಲಿ ಮೂಡುತ್ತದೆ. ಆದ್ದರಿಂದ ನಾವು ಇದನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುತ್ತೇವೆ. ದರ್ಪಣದಿಂದ ವಸ್ತು ಎಷ್ಟು ದೂರದಲ್ಲಿರುತ್ತದೆಯೋ ಅಷ್ಟೇ ದೂರವು ದರ್ಪಣದ ಹಿಂದೆ ಪ್ರತಿಬಿಂಬವು ಮೂಡುತ್ತದೆ. ನಿಮ್ನ ದರ್ಪಣ ಒಂದು ಗೋಳೀಯ ದರ್ಪಣವಾಗಿರುತ್ತೆ. ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ ಅದನ್ನು ನಾವು ನಿಮ್ನ ದರ್ಪಣ ಎನ್ನುತ್ತೇವೆ. ನಿಮ್ನ ದರ್ಪಣದಲ್ಲಿ ವಸ್ತುವನ್ನು ಇಟ್ಟಾಗ ಎಫ್ದಿಂದ ಆಚೆ ಮೂಡುವ ಪ್ರತಿಬಿಂಬವು ತಲೆ ಕೆಳಗಾದ ಮತ್ತು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ನಿಮ್ನ ದರ್ಪಣದಲ್ಲಿ ವಸ್ತುವನ್ನು ಇಟ್ಟಾಗ ಎಫ್ ಮತ್ತು ಪಿ ನಡುವೆ ಇಟ್ಟಾಗ ಪ್ರತಿಬಿಂಬವು ಮಿಥ್ಯ ಪ್ರತಿಬಿಂಬ ಮತ್ತು ನೇರ ಪ್ರತಿಬಿಂಬವಾಗಿರುತ್ತವೆ. ನಿಮ್ನ ದರ್ಪಣವನ್ನು ನಾವು ಸಾಮಾನ್ಯವಾಗಿ ಸೋಲಾರ್ ಕುಲುಮೆಗಳಲ್ಲಿ, ಟಾರ್ಚ್ಗಳಲ್ಲಿ ಮತ್ತು ಎಲ್ಲ ವಾಹನಗಳ ಹೆಡ್ಲೈಟ್ಗಳಲ್ಲಿ ದಂತವೈದ್ಯರು ನಿಮ್ನ ದರ್ಪಣವನ್ನು ಬಳಸುತ್ತಾರೆ. ಇದು ಪೀನ ದರ್ಪಣ ಒಂದು ಗೋಳೀಯ ದರ್ಪಣವಾಗಿದ್ದು ಇದು ಹೊರ ಮೇಲೆ ವಕ್ರವಾಗಿದೆ. ಪೀನ ದರ್ಪಣವು ಸಮತಲ ದರ್ಪಣಕ್ಕೆ ಹೋಲಿಸಿದರೆ ಇದು ಹೆಚ್ಚಿನ ಕ್ಷೇತ್ರವನ್ನು ಹೊಂದಿರುತ್ತದೆ. ಪೀನ ದರ್ಪಣವು ವಾಹನಗಳ ಹಿನ್ನೋಟದಲ್ಲಿ ಬಳಸುತ್ತಾರೆ. ಇದರ ದೃಷ್ಟಿ ಸಮತಲ ದರ್ಪಣಕ್ಕಿಂತ ಅಧಿಕವಾಗಿರುತ್ತದೆ. ಧನ್ಯವಾದಗಳು. ದರ್ಪಣದ ವಿಧಗಳು ಗೊತ್ತಾಯ್ತಲ್ವಾ? ನಿಮಗೆ ದರ್ಪಣದ ವಿಧಗಳು ಗೊತ್ತಾಯ್ತಾ? ದರ್ಪಣಗಳಲ್ಲಿ ಎಷ್ಟು ವಿಧ? ಯಾವ್ಯಾವು? ಗೋಳೀಯ ದರ್ಪಣ ಅಂದ್ರೇನು? ವಕ್ರ ಮೇಲ್ಮೈ ಹೊಂದಿರೋ ದರ್ಪಣವನ್ನ ಗೋಳೀಯ ದರ್ಪಣ ಅಂತ ಕರಿತೀವಿ. ದಂತ ವೈದ್ಯರು ಬಳಸುವ ದರ್ಪಣದ ವಿಧ ಯಾವುದು? ನಿಮ್ನ ದರ್ಪಣ. ಸೊ ವಾಹನದ ಹಿನ್ನೋಟಗಳಲ್ಲಿ ಬಳಸುವ ದರ್ಪಣ ಯಾವುದು? ಪೀನ ದರ್ಪಣ. ನಮ್ಮ ಮನೆಗಳಲ್ಲಿ ಬಳಸುವ ದರ್ಪಣದ ವಿಧ ಯಾವುದು? ಸಮತಲ ದರ್ಪಣ. ಒಂದು ವೇಳೆ ನಾವು ಸಮತಲ ದರ್ಪಣವನ್ನ ಗಾಡಿಯಲ್ಲಿ ಬಳಸಬಹುದಾ? ಬಳಸಕ್ ಬರೋದಿಲ್ವಾ? ಏಕೆ ಬರೋದಿಲ್ಲ? ವಸ್ತುವಿನ ಗಾತ್ರದಷ್ಟು ಬಿಂಬವನ್ನುಂಟು ಮಾಡುತ್ತದೆ. ಹಿಂದೆ ಬರುವ ವಾಹನ ತುಂಬಾ ಬಿಂಬ ಬರ್ಬೇಕಂತ ಹೇಳಿದ್ರೆ ಅಷ್ಟು ದೊಡ್ಡದಾದ ಕನ್ನಡಿನ ಬಳಸಬೇಕಾಗ್ತದ. ಸೊ ಒಂದು ವೇಳೆ ನಾವೇನಾದ್ರೂ ಪೀನ ದರ್ಪಣವನ್ನ ಮನೆಯಲ್ಲಿ ಬಳಸಬಹುದಾ? ತಲೆ ಬಾಚ್ಕೊಳ್ಳಿಕ್ಕೆ, ಪೌಡ್ರ್ ಹಾಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ? ಬಳಸ್ಬೋದಲ್ವಾ? ಬಳಸಿದ್ರೆ ಏನಾಗ್ತದ? ಪೀನ ದರ್ಪಣ. ನಿಮ್ನ ದರ್ಪಣ ಅಲ್ಲ, ಪೀನ ದರ್ಪಣ. ಪೀನ ದರ್ಪಣವನ್ನು ಮನೆಯಲ್ಲಿ ಬಳಸ್ಬೋದಾ? ಬಳಸಬಹುದಾ? ಬಳಸಿದ್ರೆ ಏನಾಗ್ತದ? ಹೌದು, ಬಹಳ ನಿಮ್ಮ ಮುಖ ಸಣ್ಣದ್ ಕಾಣಿಸ್ತದ ಅಲ್ವಾ? ಸೊ ಬೇಕಾದ್ರೆ ನೀವು ಅದನ್ನ ಗಮನಿಸಬಹುದು. ಯಾವ್ದಾದ್ರು ಗಾಡಿಯಲ್ಲಿ ಇರ್ತಕ್ಕಂಥ ಮಿರರಲ್ಲಿ ನೀವೇನಾದ್ರೂ ಮುಖ ನೋಡ್ಕೊಂಡ್ರೆ ಬಹಳ ಸಣ್ಣದ್ ಕಾಣಿಸ್ತದ. ಹೌದಾ? ಎಸ್. ಅದೇ ರೀತಿ ನಿಮ್ನ ದರ್ಪಣವನ್ನ
ನಿಮ್ನ ದರ್ಪಣವನ್ನ ವಾಹನದ ಹಿನ್ನೋಟಗಳಲ್ಲಿ ಬಳಸಬಹುದಾ? ಯಾಕೆ ಬಳಸಬಾರ್ದು? ವೆರಿ ಗುಡ್, ಉಲ್ಟಾ ಕಾಣಿಸ್ತದೆ. ಅದೇ ಅದೇ ತಲೆ ಕೆಳಗಾದ ಬಿಂಬವನ್ನ ಉಂಟು ಮಾಡ್ತದ. ಈಗ ದಂತ ವೈದ್ಯರು ನಿಮ್ನ ದರ್ಪಣವನ್ನೇ ಬಳಸ್ತಾರೆ, ಆದ್ರೆ ಅಲ್ಲಿ ಬಿಂಬ ನೇರವಾಗಿ ಕಾಣಿಸ್ತದೆ. ಯಾಕ? ಎಸ್, ಹತ್ತಿರ ಅಂತ ಹೇಳಿದ್ರೆ ಅದು ಸಂಗಮ ಬಿಂದುವಿನ ಒಳಗಡೆ ವಸ್ತುವನ್ನಿಟ್ಟಾಗ ನಿಮ್ನ ದರ್ಪಣ ಮಿಥ್ಯವಾದ ಬಿಂಬವನ್ನ ಉಂಟು ಮಾಡ್ತೈತಿ ಅಂತ ಹೇಳ್ತೀರಿ. ಸೊ ದರ್ಪಣದ ಬಗ್ಗೆ ಗೊತ್ತಾಯ್ತಲ್ವಾ? ದರ್ಪಣದ ಉಪಯೋಗಗಳ ಬಗ್ಗೆ ಗೊತ್ತಾಯ್ತಲ್ವಾ? ನಿಮ್ನ ದರ್ಪಣವನ್ನು ಎಲ್ಲೆಲ್ಲೂ ಬಳಸ್ತೀವಿ? ಟಾರ್ಚ್ಗಳಲ್ಲಿ ಬಳಸ್ತೇವೆ, ವಾಹನಗಳಲ್ಲಿ ಬಳಸ್ತೇವೆ. ವಾಹನದ ಹೆಡ್ಲೈಟ್ ಒಳಗಡೆ ಒಂದು ಮಿಂಚತಕ್ಕಂಥ ವಸ್ತು ಇರ್ತದ, ಅದು ದರ್ಪಣ, ಅದು ಕೂಡ ದರ್ಪಣ, ನಿಮ್ನ ದರ್ಪಣ. ಕ್ಷೌರದ ಅಂಗಡಿಗಳಲ್ಲಿ ಬಳಸುವ ದರ್ಪಣದ ವಿಧ ಯಾವುದು? ಕ್ಷೌರದ ಅಂಗಡಿಗಳಲ್ಲಿ ನಿಮ್ನ ದರ್ಪಣ ಅಲ್ವಾ? ಸಾಮಾನ್ಯವಾಗಿ ಸಮತಲ ದರ್ಪಣ ಬಳಸ್ತೀವಿ. ಸೊ ಆಧುನಿಕವಾಗಿ ಸ್ವಲ್ಪ ನಮ್ಮ ಬಿಂಬ ದೊಡ್ಡದು ಕಾಣಲಿ ಅನ್ನೋ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ನಿಮ್ನ ದರ್ಪಣವನ್ನು ಸಹ ಬಳಸ್ತೇವೆ. ಈಗ ಮಕ್ಕಳೇ, ಕ್ಷೌರದ ಅಂಗಡಿಗಳಲ್ಲಿ ನಿಮ್ನ ದರ್ಪಣ ಬಳಸ್ತೀವಿ ಅಂತ ಹೇಳಿದಿರಿ ನೀವು. ಆ್ಯಕ್ಚುಲಿ ನಿಮ್ನ ದರ್ಪಣ ಸಾಮಾನ್ಯವಾಗಿ ತಲೆ ಕೆಳಗಾದ ಬಿಂಬವನ್ನು ಉಂಟು ಮಾಡ್ತದೆ. ನಾವು ಕಟ್ಟಿಂಗ್ ಮಾಡಿಸ್ಕೊಳಕ್ಕೆ ಓದುವಾಗ ನಮ್ಮ ಬಿಂಬ ತಲೆ ಕೆಳಗಾಗಿ ಮುಡ್ತದ? ಇಲ್ಲ, ಸೀದಾ ಮುಡ್ತದಲ್ವಾ? ಯಾಕೆ? ವೆರಿ ಗುಡ್. ಇಲ್ಲಿ ವಸ್ತು ಯಾವುದಂದ್ರೆ ನಾವೇ ವಸ್ತು ಆಗಿರ್ತೀವಿ. ದರ್ಪಣ ಇರ್ತದ, ದರ್ಪಣದ ಎಫ್ ಒಳಗಡೆನೆ ಇರ್ತೀವಿ ನಾವು. ಸಂಗಮ ಬಿಂದುವಿನ ಒಳಗಡೆನೆ ವಸ್ತು ಇರ್ತದ. ಹಾಗಾಗಿ ನೇರವಾಗಿ ದೊಡ್ಡದಾದ ಬಿಂಬವನ್ನು ನಾವು ಉಂಟು ಮಾಡ್ತೇವೆ. ಗೊತ್ತದಲ್ವಾ? ಸೊ ದರ್ಪಣದ ಬಗ್ಗೆ ಏನೋ ಸಂದೇಹ ಉಂಟಾ? ಇಲ್ಲಲ್ವಾ? ಕ್ಲಿಯರ್? ದರ್ಪಣದ ಗೊತ್ತಾಯ್ತಲ್ವಾ? ಓಕೆ.